आज कर्नाटक के विजयपुर जिले में विजयपुर शहर में बाबा साहेब अम्बेडकर सर्कल के आगे भीम आर्मी कर्नाटक एकता मिशन संगठन और दलित पर संगठन की तरफ से स्ट्राइक किया गया हुआ है। गुलबर्गा स्थित कोटूर गांव में बाबा साहेब अम्बेडकर का अपमान किया था। इसी मुद्दे पे आज हमने स्ट्राइक किया हुआ है। ये कर्नाटक सरकार की हमारी मांग है कि जो भी कर्नाटक सरकार में बाबा साहेब अम्बेडकर की मूर्तियाँ हैं वहाँ पे CCTV लगाना चाहिए और वहाँ पे हर एक बाबा साहेब अम्बेडकर के सामने एक पुलिस को नियमित करके वहाँ पे ड्यूटी लगाना चाहिए। ये भीम आर्मी संगठन का एक रिक्वेस्ट है। और जो परसों के दिन राम मंदिर का उद्घाटन हुआ, जो उनकी घटिया सोच है, नालायक सोच है, जो उन्होंने राम मंदिर के बारे में कर रहे हैं, वो हमारे लिए खुशी है। हम उसका विरोध नहीं करें अभी तक। अगर तुम बाबा साहेब अम्बेडकर के तक आएगा तो वो कोई भी RSS का कार्यकर्ता हो या BJP का MLA हो या BJP का नायक हो या BJP का 30 मार्क हो, उसे कानून तरफ से हमें क्या उसको लात मार के अंदर डालने का, वो डालने का काम हम भीम आर्मी और दलित संगठन वाले करने का ये चैलेंज भी हमारे तरफ है। 1818 में भीमा कोरेगांव का युद्ध हुआ था। 500 महार को वो याद आना चाहिए। तो हम सब लोगों को तुम्हारे RSS मोहन भगवान की तरफ से एक कॉल करने के लिए लगा, नहीं तो एक स्टेटमेंट देने के लिए लगा। हम दलित संगठन वाले क्या हैं, ये भीम आर्मी कोरेगांव का युद्ध यहाँ से चालू करके तुम्हारे को हम जवाब देंगे। मेरी बात बोले ख़त्म करता हूँ। जय भीम आर्मी। जय भीम। डॉक्टर बाबा साहेब अंबेडकर ಅವರಿಗೆ ಗುಲ್ಬರ್ಗಾ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂತ ಕೋಮುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂತದ್ದು ಇಡೀ ಈ ಮಾನವ ಕುಲಕ್ಕೆ ಅಪಮಾನ ಮಾಡಿರುವಂತ ವಿಷಯ ಆಗಿರೋದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳಾಗಿರುವಂತ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯ ವತಿಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟದ ನಿಲುವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂತ ಕೋಮುವಾದಿಗಳಿಗೆ ಶಿಕ್ಷೆ ಆಗಬೇಕಂತೇಳಿ ನಮ್ಮ ಆಗ್ರಹ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಜಿಲ್ಲೆಯ ಮುಖಾಂತರ ಪ್ರತಿಯೊಂದು ಗ್ರಾಮದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನ ಮಾಡಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂತ ಕೋಮುವಾದಿಗಳಿಗೆ ಈ ಸರ್ಕಾರಗಳು ತಾತ್ಕಾಲಿಕವಾಗಿ ಶಿಕ್ಷೆ ಕೊಡೋದು ಮತ್ತು ಇದೇ ತರನಾಗಿ ಕೋಮು ಗಲಭೆ ಎಬ್ಬಿಸತಕ್ಕಂತ ವಿಚಾರವನ್ನು ಇಟ್ಕೊಂಡು ಮನೋವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾ ಇದ್ದೇವೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅವರಿಗೆ ಹಿಡಿಸ್ತಾ ಇಲ್ಲ। ಆ ಕಾರಣ ಅವರು ಈ ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದು ಮತ್ತು ಶೋಷಿತ ಸಮುದಾಯದಲ್ಲಿ ಇರ್ತಕ್ಕಂಥ ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಒಬ್ಬ ಶೋಷಿತ ಸಮುದಾಯ ಆಗಿರುವಂಥವ್ರಿಗೆ ಅಪಮಾನ ಮಾಡಿರುವಂಥದ್ದು ಮತ್ತು ಅವರಿಗೆ ರಾಜಕೀಯವಾಗಿ ಕುಗ್ಗಿಸುವಂಥ ಕೆಲಸನೂ ಮಾಡ್ತಾ ಇದ್ದಾವೆ ಈ ಮನೋವಾದಿಗಳು। ಎಲ್ಲಿವರೆಗೆ ತಮ್ಮ ಮನೋವಾದಿಗಳ ಶಕ್ತಿಯನ್ನು ಬಿಡುವುದಿಲ್ಲ ಅಲ್ಲಿವರೆಗೆ ನಾವು ಹೋರಾಟದ ನಿಲುವನ್ನು ಹಾಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗುವವರೆಗೂ ನಾವು ಹೋರಾಟ ನಿರಂತರವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ। ನಿರಂತರವಾಗಿ ನಮ್ಮ ಹೋರಾಟ ಹಳ್ಳಿಯಿಂದ ದಿಲ್ಲಿವರೆಗೂ ಹೋಗುವಂತ ನಮ್ಮ ಸ್ಥಿತಿಗತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ। ಈ
ಅವರಿಗೆ ಶಿಕ್ಷೆ ಆಗದೆ ಇದ್ದಂಥ ಪಕ್ಷದಲ್ಲಿ ನಮ್ಮ ರಕ್ತ ಹರಿಸೋಕ್ಕೂ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದೇಶವನ್ನು ನಾ ಈ ಮುಖಾಂತರ ಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿರಂತರವಾಗಿ ಹೋರಾಟನೂ ಇರ್ತೈತಿ, ಕಾಣದ ಕೈಗಳಿಗೆ ಶಿಕ್ಷೆ, ಕಾಣದ ಕೈಗಳಿಗೂ ಶಿಕ್ಷೆ ಆಗಬೇಕು, ಆ ತರದ ಹೋರಾಟ ಇರ್ತೈತಿ ನಮ್ದು. ಉಸ್ನಪ್ಪ ಚಲವಾದಿ, ಭೀಮ್ ಆರ್ಮಿ ರಾಜ್ಯ ಸಂಚಾಲಕರು.